ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಮೈಸೂರು ದಕ್ಷಿಣ ಭಾರತದ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಸ್ಮಾರಕವಾಗಿದೆ. ರಾಜರ ಆಡಳಿತದಿಂದ ರಾಜನಗರಿ ಎಂದೂ ಕರೆಯಲ್ಪಡುವ ಮೈಸೂರು ಕಲೆ, ಸಂಸ್ಕೃತಿ, ಸಂಗೀತ ಮತ್ತು ಹಬ್ಬ ಜಾತ್ರೆಗಳ ಕೇಂದ್ರವಾಗಿಯೂ ಪ್ರಸಿದ್ಧ. ಈ ನಗರದ ಅತ್ಯಂತ ಮಹತ್ವದ ಹಬ್ಬ ಅಂದ್ರ ದಸರಾ. ಇದು ಶಕ್ತಿ, ಧರ್ಮ, ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ವೈಭವದ ಪ್ರತೀಕವಾಗಿ ಪ್ರತಿ ವರ್ಷ ಭಾರಿ ಉತ್ಸವದೊಂದಿಗೆ ಆಚರಿಸಲಾಗ್ತದೆ. ಸ್ನೇಹಿತರೆ, ಎಲ್ಲರಿಗೂ ಈ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಮೈಸೂರಿನ ಇತಿಹಾಸ ಹಾಗೂ ದಸರಾ ಈ ಕುರಿತು ವಿಶೇಷ ಮಾಹಿತಿಯನ್ನ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ತಿಳಿದುಕೊಳ್ಳೋಣ. ಮೈಸೂರಿನ ಇತಿಹಾಸ ಸುಮಾರು 1000 ವರ್ಷಗಳಷ್ಟು ಹಳೆದು. ಪುರಾಣಗಳ ಪ್ರಕಾರ ಈ ಪ್ರದೇಶವನ್ನ ಹಿಂದೆ ಮಹಿಷೂರು ಅಂತ ಕರೆಯಲಾಗ್ತಿತ್ತು. ದುರಾತ್ಮನಾದ ಮಹಿಷಾಸುರನನ್ನ ದೇವಿ ಚಾಮುಂಡೇಶ್ವರಿ ಸಂಹರಿಸಿದ ನಂತರ ಈ ಪ್ರದೇಶವನ್ನ ಮಹಿಷನ ಊರು ಅಂತ ಕರೆಯಲಾಗ್ತದ. ಸೊ ಹಾಗಾಗಿ ಇದು ಮೈಸೂರು ಆಯ್ತು. ಕಾಲಕ್ರಮೇಣ ಅದು ಮೈಸೂರು ಅಂತ ರೂಪುಗೊಂಡಿತು. ಮೈಸೂರು ರಾಜ್ಯದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಒಡೆಯರ್ ವಂಶದ ರಾಜರು. ಒಡೆಯರರು 1399ರಲ್ಲಿ ತಮ್ಮ ಆಡಳಿತವನ್ನ ಆರಂಭಿಸಿ ಸುಮಾರು 6 ಶತಮಾನಗಳ ಕಾಲ ಈ ಪ್ರದೇಶವನ್ನ ಸುವ್ಯವಸ್ಥಿತವಾಗಿ ಆಡಳಿತ ನಡೆಸಿದ್ರು. ಅವರ ಕಾಲದೊಳಗ ಮೈಸೂರು ಕಲೆ, ಸಂಗೀತ, ನೃತ್ಯ, ಸಾಹಿತ್ಯ ಮತ್ತು ಶಿಕ್ಷಣ ಕೇಂದ್ರವಾಗಿತ್ತು. 1700ರ ದಶಕದ ಅಂತ್ಯದೊಳಗ ಮೈಸೂರು ಸಾಮ್ರಾಜ್ಯವನ್ನ ಬಲಿಷ್ಠಪಡಿಸಿದವರು ಹೈದರ್ ಅಲಿ ಮತ್ತು ಅವನ ಪುತ್ರ ಟಿಪ್ಪು ಸುಲ್ತಾನ್. ಆಮೇಲೆ 1799ರೊಳಗ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಅವನ ಸಾವಿನ ನಂತರ ಒಡೆಯರ್ ವಂಶದ ಆಡಳಿತ ಪುನಃ ಆರಂಭವಾಗ್ತದ. ಬ್ರಿಟಿಷರ ಕಾಲದಲ್ಲೂ ಮೈಸೂರು ರಾಜ್ಯ ಭಾರತದ ಅತ್ಯಂತ ಅಭಿವೃದ್ಧಿ ಹೊಂದಿದ ಸಂಸ್ಥಾನಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿತ್ತು. ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯರವರ ಕಾಲದೊಳಗ ಮೈಸೂರು ರಾಜ್ಯವನ್ನ ಮಾಡರ್ನ್ ಇಂಡಿಯಾದ ಮಾದರಿ ರಾಜ್ಯ ಅಂತ ಕರೆಯಲಾಗ್ತಿತ್ತು. ಮೈಸೂರು ದಸರಾ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದು. ಇದು ನವರಾತ್ರಿಗಳ ಹಬ್ಬವಾಗಿದ್ದು ದುರ್ಗಾದೇವಿಯ ಶಕ್ತಿ ಮತ್ತು ಸತ್ಪ್ರವೃತ್ತಿಯ ಜಯವನ್ನ ಪ್ರತಿಪಾದಿಸ್ತದ. ಪುರಾಣಗಳ ಪ್ರಕಾರ ಚಾಮುಂಡೇಶ್ವರಿ ದೇವಿ ದುಷ್ಟ ಮಹಿಷಾಸುರನನ್ನ ಸಂಹರಿಸಿದ ದಿನವನ್ನ ವಿಜಯದಶಮಿ ಅಂತ ಆಚರಿಸಲಾಗ್ತದ. ಮೈಸೂರು ದಸರಾ ಉತ್ಸವವನ್ನ ಒಡೆಯರ್ ರಾಜರು 1610ರೊಳಗ ಪ್ರಾರಂಭಿಸಿದ್ರು. ಆ ಕಾಲದಿಂದಲೇ ಮೈಸೂರು ಅರಮನೆ ಈ ಹಬ್ಬದ ಕೇಂದ್ರವಾಗಿದೆ. ಪ್ರತಿ ವರ್ಷ ಅಶ್ವಯುಜ ಶುದ್ಧ ಪಾಡ್ಯದಿಂದ ವಿಜಯದಶಮಿವರೆಗೆ ಅಂದ್ರೆ 10 ದಿನ ವೈಭವದ ಹಬ್ಬ ಇಲ್ಲಿ ನಡೀತದ. ಇನ್ನು ಮೈಸೂರು ದಸರಾ ಉತ್ಸವದ ಪ್ರಮುಖ ಆಕರ್ಷಣೆಗಳು ಏನಪ್ಪಾ ಅಂತಂದ್ರ ಅರಮನೆಯ ಸಿಂಗಾರ. ದಸರಾ ದಿನಗಳಲ್ಲಿ ಮೈಸೂರು ಅರಮನೆ ಬೆಳಕಿನ ಹೊಳಪಿನಿಂದ ಪ್ರಕಾಶಿಸ್ತದ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ದೀಪಗಳು ಅರಮನೆಯ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸ್ತಾವ. ಈ ಸಮಯದೊಳಗ ಸಾವಿರಾರು ಪ್ರವಾಸಿಗರು ದೇಶದ ಮೂಲೆ ಮೂಲೆಗಳಿಂದ ಬರ್ತಾರ. ಹಾಗೂ ರಾಜಮನೆತನದ ಪೂಜೆಗಳು. ದಸರಾ ಸಮಯದೊಳಗ ರಾಜಮನೆತನದವರು ದೇವಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಗಳನ್ನ ಸಲ್ಲಿಸ್ತಾರ. ರಾಜಮನೆತನದ ಸಂಪ್ರದಾಯದಂಗ ಕುದುರೆ, ಆನೆ ಮತ್ತು ಆಯುಧಗಳಿಗೂ ಪೂಜೆ ನಡೀತದ. ಜೊತೆಗೆ ಜಂಬೂ ಸವಾರಿ ಅಂದ್ರೆ ವಿಜಯದಶಮಿಯ ಮೆರವಣಿಗೆ. ದಸರಾ ಕೊನೆಯ ದಿನವಾದ ವಿಜಯದಶಮಿಯಂದು ನಡೆಯುವ ಈ ಜಂಬೂ ಸವಾರಿ ಮೆರವಣಿಗೆ ಈ ಉತ್ಸವದ ಶ್ರೇಷ್ಠ ಕ್ಷಣ. ಸಿಂಗರಿಸಿದ ಗಜರಾಜ ಅಂಬಾರಿ ಹೊತ್ತ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಭವ್ಯ ಮೆರವಣಿಗೆ ಒಳಗ ಸಾಗಿಸಲಾಗ್ತದೆ. ನೂರಾರು ಸಾಂಸ್ಕೃತಿಕ ತಂಡಗಳು, ನೃತ್ಯ ಬಳಗಗಳು, ಸಂಗೀತ ಬಳಗಗಳು ಮತ್ತು ಪಥಸಂಚಲನಗಳು ಈ ಮೆರವಣಿಗೆಯೊಳಗ ಭಾಗವಹಿಸ್ತಾವ. ಹಾಗೆಯೇ ದಸರಾ ಪ್ರದರ್ಶನ. ದಸರಾ ಸಮಯದೊಳಗ ನಡೆಯುವ ದಸರಾ ಪ್ರದರ್ಶನ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬಹುದು. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಶಿಕ್ಷಣ, ಕಲೆ ಹಾಗೂ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನಗಳು ಜನರನ್ನ ಆಕರ್ಷಿಸ್ತಾವ. ಇನ್ನು ಮೈಸೂರು ದಸರಾ ಕೇವಲ ಧಾರ್ಮಿಕ ಹಬ್ಬ ಅಲ್ಲ. ಇದು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ, ಕಲೆ ಮತ್ತು ಜನಜೀವನದ ಸಂಭ್ರಮವಾಗಿದೆ. ಈ ಹಬ್ಬ ಜನರಲ್ಲಿ ಏಕತೆ, ಧರ್ಮನಿಷ್ಠೆ ಮತ್ತು ಶಕ್ತಿ ಅನ್ನೋ ಮೌಲ್ಯಗಳನ್ನ ಬೋಧಿಸ್ತದ. ಕಲೆಗಾರರು, ಹಸ್ತಶಿಲ್ಪಗಳು, ಸಂಗೀತಗಾರರು ಮತ್ತು ನೃತ್ಯಗಾರರಿಗೆ ತಮ್ಮ ಪ್ರತಿಭೆಯನ್ನ ತೋರಿಸಲಿಕ್ಕೆ ದಸರಾ ವೇದಿಕೆಯಾಗಿ ಪರಿಣಮಿಸ್ತದ. ಮೈಸೂರು ಇತಿಹಾಸ, ಧೈರ್ಯ, ಸಂಸ್ಕೃತಿ ಮತ್ತು ಪರಂಪರೆಯ ಅದ್ಭುತ ಮಿಶ್ರಣವಾಗಿದ್ದು ದಸರಾ ಹಬ್ಬ ಅದರ ಉಜ್ವಲ ಪ್ರತೀಕವಾಗಿದೆ. ಪ್ರತಿ ವರ್ಷ ನಡೆಯುವ ಈ ಉತ್ಸವ ಕೇವಲ ಹಬ್ಬ ಅಲ್ಲ, ಅದು ಮೈಸೂರು ನಾಡಿನ ಆತ್ಮವನ್ನ ಪ್ರತಿಬಿಂಬಿಸ್ತದ. ಪೀಳಿಗೆಗಳಿಂದ ಪೀಳಿಗೆಗೆ ಸಾಗುತ್ತಿರುವ ಈ ಪರಂಪರೆ ಕರ್ನಾಟಕದ ಸಾಂಸ್ಕೃತಿಕ ಸೊತ್ತಿನ ಭಾಗವಾಗಿದ್ದು ಮೈಸೂರು ಮತ್ತು ಅದರ ದಸರಾ ಎಂದಿಗೂ ನಮ್ಮ ಹೃದಯದೊಳಗ ವಿಶಿಷ್ಟ ಸ್ಥಾನವನ್ನ ಹೊಂದ್ಯಾವ. ಸೊ ಮೈಸೂರು ನಾಡು ಪೌರಾಣಿಕ ಕಥೆಗಳಿಂದ ಇತಿಹಾಸದವರೆಗೆ ಶಕ್ತಿಯ ಮತ್ತು ಸಾಂಸ್ಕೃತಿಕ ನಾಡಾಗಿದೆ. ಒಡೆಯರ್ ರಾಜವಂಶದ ವೈಭವ ಮತ್ತು ದಸರಾ ಹಬ್ಬದ ವೈಶಿಷ್ಟ್ಯಗಳು ಈ ನಾಡಿನ ಗರ್ವವನ್ನ ಪ್ರತಿನಿಧಿಸ್ತಾವ. ಈ ಪರಂಪರೆ ಮುಂದಿನ ಪೀಳಿಗೆಗೆ ಸಾಂಸ್ಕೃತಿಕ ಹೆಮ್ಮೆಯನ್ನ ನೀಡ್ಕೋತನ ಬಂದದ. ಇದಾಗಿತ್ತು ಸ್ನೇಹಿತರೆ ಮೈಸೂರಿನ ಇತಿಹಾಸ ಹಾಗೂ ದಸರಾ ಹಬ್ಬದ ಕುರಿತು
ವಿಶೇಷ ಮಾಹಿತಿ. ಈ ಮಾಹಿತಿ ಕುರಿತು ನಿಮಗೇನಾದ್ರೂ ಹೇಳೋದಿದ್ರೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವ ರೀತಿ ವಿಶೇಷತೆಗಳಿರ್ತಾವ ಅನ್ನೋದನ್ನ ಸಹ ನೀವು ಕಮೆಂಟ್ ಮೂಲಕ ತಿಳಿಸಬಹುದು. ಜೊತೆಗೆ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಶೇರ್ ಮಾಡ್ರಿ. ಮತ್ತೊಂದು ಇದೇ ರೀತಿಯ ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.